ನಮಸ್ಕಾರ ವೀಕ್ಷಕರೇ. ಇವತ್ತು ನ್ಯಾಯಾಧೀಶರ ಸಂಬಳಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು ನ್ಯಾಯಾಧೀಶರ ನೇಮಕಾತಿ ಕುರಿತಾಗಿ ಇರುವಂಥ ಕಾನೂನಿನ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಸಂಬಳಗಳನ್ನು ನಿಗದಿಪಡಿಸುವ ಅಧಿಕಾರ ಯಾರಿಗಿದೆ ಅಂತಂದರೆ, ಕಾನೂನಿನ ಮೂಲಕ ಸಂಸತ್ತು ನಿರ್ಧರಿಸಬಹುದಾದಂಥ ಸಂಬಳಗಳನ್ನು ಸಂದಾಯ ಮಾಡತಕ್ಕದ್ದು ಅಂತ ಹೇಳ್ತಾರೆ. ಅಂದರೆ ಸಂಸತ್ತು ಕಾನೂನುಗಳನ್ನು ಮಾಡಿ ಆ ಮೂಲಕ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಸಂಬಳಗಳನ್ನು ಮತ್ತು ಇತರೆ ಸೌಲಭ್ಯಗಳನ್ನು ನಿಗದಿಪಡಿಸಬೇಕಾಗ್ತದೆ. ಕಾಲಕ್ಕೆ ನಿರ್ಧರಿಸಬಹುದಾದಂಥ ವಿಶೇಷ ಅಧಿಕಾರಿಗಳಿಗೆ ಮತ್ತು ಭತ್ಯೆಗಳಿಗೆ, ಗೈರು ಹಾಜರಿ ರಜೆಗೆ ಮತ್ತು ನಿವೃತ್ತಿ ವೇತನಕ್ಕೆ ಸಂಬಂಧಿಸಿದ ಹಕ್ಕುಗಳಿಗೆ ಇವುಗಳಿಗೆ ಈ ಸಂಸತ್ತು ನಿರ್ಧಾರ ಮಾಡಬೇಕಾಗ್ತದೆ. ಅದು ಈ ಒಂದು ಕಾನೂನುಗಳನ್ನು ಮಾಡಿ ಆ ಕಾನೂನುಗಳ ಮೂಲಕನೇ ಅವುಗಳನ್ನೆಲ್ಲ ನಿರ್ಧರಿಸಬೇಕಾಗ್ತದೆ. ಅದೇ ರೀತಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಗೂ ಕುರಿತಾಗಿ ಇದೇ ನಿಯಮ ಅನ್ವಯಿಸ್ತದೆ. ಈ ಸರ್ವೋಚ್ಚ ನ್ಯಾಯಾಲಯದ ಕುರಿತಾಗಿ ಸಂವಿಧಾನದ ಪರಿಚ್ಛೇದ 125 ಅನ್ವಯ ಆಗ್ತದೆ. ಆದರೆ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಕುರಿತಾಗಿ ಪರಿಚ್ಛೇದ 221 ಅನ್ವಯ ಆಗ್ತದೆ. ಉಳಿದಂತೆ ಎಲ್ಲ ಒಂದೇ ರೀತಿ ಇರ್ತದೆ. ಇದಕ್ಕೆ 1954ರಲ್ಲಿ ಮೂಲ ಕಾಯ್ದೆ ಇತ್ತು. ಆ ಕಾಯ್ದೆ ತಿದ್ದುಪಡಿಯಾಗಿ ಈಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಬಳಗಳು ಮತ್ತು ಸೇವಾ ಷರತ್ತುಗಳು ತಿದ್ದುಪಡಿ ಕಾಯ್ದೆ 2018 ಅಂತ ಕಾಯ್ದೆ ಬಂದಿದೆ. ಈ ಕಾಯ್ದೆ ಅನ್ವಯ ಅವರಿಗಿರುವಂಥ ಸಂಬಳಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಇನ್ನು ಅಧೀನ ನ್ಯಾಯಾಲಯಗಳ ನ್ಯಾಯಾಧೀಶರ ಕುರಿತಾಗಿ ಆಯಾ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಬೇಕಾಗ್ತದೆ. ಅದು ಸಹಿತ ಆಯಾ ರಾಜ್ಯದ ಹೈಕೋರ್ಟ್ಗಳೊಂದಿಗೆ ಸಮಾಲೋಚಿಸಿ ನಿಗದಿಪಡಿಸ್ತವೆ. ಮತ್ತು ಅದಕ್ಕೆ ರಾಷ್ಟ್ರೀಯ ಮಟ್ಟದ ನ್ಯಾಯಾಂಗ ವೇತನ ಆಯೋಗ ಅಂದರೆ ಜುಡಿಷಿಯಲ್ ಪೇ ಕಮಿಷನ್ ಅಂತೇಳಿ ಅದೇ ಅದಕ್ಕೆ SNJPC ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದು ರಾಷ್ಟ್ರೀಯ ನ್ಯಾಯಾಂಗ ವೇತನದ ಆಯೋಗದ ಶಿಫಾರಸುಗಳನ್ನು ತೆಗೆದುಕೊಂಡು ಅದರ ಪ್ರಕಾರ ಈ ರಾಜ್ಯ ಸರ್ಕಾರಗಳು ಹೈಕೋರ್ಟ್ ನ್ಯಾಯಮೂರ್ತಿಗಳೊಂದಿಗೆ ಚರ್ಚಿಸಿ ಈ ಅಧೀನ ನ್ಯಾಯಾಲಯಗಳು ಅಂದರೆ ಹೈಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಬಿಟ್ಟು ಇನ್ನು ಜಿಲ್ಲಾ ನ್ಯಾಯಾಲಯಗಳು, ಸಿವಿಲ್ ನ್ಯಾಯಾಲಯಗಳು ಮತ್ತು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಬರ್ತಾವೆ. ಆ ನ್ಯಾಯಾಧೀಶರ ವೇತನ, ಭತ್ಯೆ, ರಜೆ ಇತ್ಯಾದಿ ಕುರಿತಾಗಿ ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡಬೇಕಾಗ್ತದೆ. ಮತ್ತು 2017ರಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಶ್ರೀ ಪಿ ವೆಂಕಟರಾಮರೆಡ್ಡಿ ಅವರ ಏನು 2ನೇ ರಾಷ್ಟ್ರೀಯ ನ್ಯಾಯಾಂಗ ವೇತನದ ಆಯೋಗ ನೇಮಿಸಿದ್ರು. ಅದನ್ನು ಈಗಾಗಲೇ ಹೇಳಿದ್ದೇನೆ ನಾನು. ಆ ಒಂದು ಆಯೋಗದ ಶಿಫಾರಸುಗಳ ಅನ್ವಯ ಈಗ ಪ್ರಸ್ತುತ ಅಧೀನ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಸಂಬಳಗಳನ್ನು ಮತ್ತು ಇದರ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು. ಇನ್ನು ನಾನು ಸಂಗ್ರಹಿಸಿದ ಮಾಹಿತಿ ಪ್ರಕಾರ ನ್ಯಾಯಾಧೀಶರ ಸಂಬಳಗಳ ವಿವರಗಳು ಈ ರೀತಿ ಇದೆ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳ ಮಾಸಿಕ ಸಂಬಳ 2,80,000 ರೂಪಾಯಿ ಅಂದರೆ ಬೇಸಿಕ್ ಪೇ ಅಂತ ಹೇಳ್ತೀವಿ. ಅದರ ಜೊತೆಗೆ ಬೇರೆ ಬೇರೆ ಭತ್ಯೆಗಳು ಮತ್ತು ಇತರ ಸೌಲಭ್ಯಗಳು ಇರ್ತವೆ. ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅಂದರೆ ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಇತರ ನ್ಯಾಯಮೂರ್ತಿಗಳ ಮಾಸಿಕ ಸಂಬಳ 2,50,000 ರೂಪಾಯಿ. ಮತ್ತು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಸಂಬಳ ಸಹಿತ 2,50,000 ರೂಪಾಯಿ. ಮತ್ತು ಹೈಕೋರ್ಟ್ನ ಇತರ ನ್ಯಾಯಮೂರ್ತಿಗಳ ಸಂಬಳ 2,25,000 ರೂಪಾಯಿ. ಇನ್ನು ಜಿಲ್ಲಾ ನ್ಯಾಯಾಧೀಶರ ಸಂಬಳ 1,44,840 ರೂಪಾಯಿ. ಜಿಲ್ಲಾ ನ್ಯಾಯಾಧೀಶರ ಸಂಬಳ 5 ವರ್ಷಗಳ ನಂತರ 1,63,030 ರೂಪಾಯಿ ಆಗ್ತದೆ. ಮತ್ತು ಜಿಲ್ಲಾ ನ್ಯಾಯಾಧೀಶರು 8 ವರ್ಷಗಳ ನಂತರ 1,99,100 ರೂಪಾಯಿ ಬೇಸಿಕ್ ಪೇಯನ್ನು ಪಡಿತಾರೆ. ಇನ್ನು ಈ ಸಿವಿಲ್ ನ್ಯಾಯಾಧೀಶರಲ್ಲಿ 2 ವರ್ಗ ಇರ್ತದೆ. ಒಂದು ಹಿರಿಯ ದರ್ಜೆ ಮತ್ತು ಕಿರಿಯ ದರ್ಜೆ ಅಂತೇಳಿ. ಈಗ ಕಿರಿಯ ದರ್ಜೆ ಅನ್ನೋದಿಲ್ಲ, ಜೂನಿಯರ್ ಅಂತ ಅನ್ನೋದಿಲ್ಲ, ಅವರಿಗೆ ಸಿವಿಲ್ ನ್ಯಾಯಾಧೀಶ ಅಂತಾರೆ. ಮತ್ತು ಹಿರಿಯ ದರ್ಜೆ ನ್ಯಾಯಾಧೀಶರಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಂತಾರೆ. ಹಿರಿಯ ಸಿವಿಲ್ ನ್ಯಾಯಾಧೀಶರಿಗೆ 1,11,000 ರೂಪಾಯಿ ಸ್ಯಾಲ್ರಿ ಇದೆ. ಮತ್ತು ಇನ್ನು ಸಿವಿಲ್ ನ್ಯಾಯಾಧೀಶರು ಅಥವಾ ಏನು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ JMFC ನ್ಯಾಯಾಧೀಶರಿಗೆ 77,840 ರೂಪಾಯಿ ಸಂಬಳ ಇದೆ. ಇನ್ನು ಸಿವಿಲ್ ನ್ಯಾಯಾಧೀಶರಿಗೆ 5 ವರ್ಷಗಳ ನಂತರ 92,960 ರೂಪಾಯಿ ಸಂಬಳ ಸಿಗ್ತದೆ. ಮತ್ತು ಅವರು 10 ವರ್ಷ ಸೇವೆ ಮಾಡಿದ ನಂತರ 1,11,000 ರೂಪಾಯಿ ಸಂಬಳ ಸಿಗ್ತದೆ. ಈ ರೀತಿ ಇಲ್ಲಿ ನ್ಯಾಯಾಧೀಶರ ಸಂಬಳಗಳ ವಿವರ ಸಿಗ್ತದೆ. ಇನ್ನು ಈ ಮೂಲ ವೇತನದ ಜೊತೆಗೆ ಅವರಿಗೆ ಮನೆ ಬಾಡಿಗೆ ಭತ್ಯೆ, ತುಟ್ಟಿ ಭತ್ಯೆ, ಪ್ರಯಾಣ ಭತ್ಯೆ, ವೈದ್ಯಕೀಯ ಭತ್ಯೆ ಮತ್ತು ಫೋನ್ ಭತ್ಯೆಗಳು ಸೇರಿರ್ತವೆ. ತದನಂತರ ಅವರ ನಿವೃತ್ತಿ ಆದ ನಂತರ ಪಿಂಚಣಿಯ ಸೌಲಭ್ಯ ಮತ್ತು ಇತರೆ ಸೌಲಭ್ಯಗಳು ಇರ್ತವೆ. ಸೊ ಇದಿಷ್ಟು ನ್ಯಾಯಾಧೀಶರ ಮತ್ತು ನ್ಯಾಯಮೂರ್ತಿಗಳ ಸಂಬಳದ ಕುರಿತಾಗಿ ಇರುವಂತಹ ಸಂಕ್ಷಿಪ್ತ ಮಾಹಿತಿ. ಧನ್ಯವಾದಗಳು.